ಜಿಲ್ಲಾ ಪಂಚಾಯತ್ ಬೆಳಗಾವಿ ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ತರಬೇತಿ ಹಾಗೂ ಶಿಕ್ಷಣ ಬೆಂಗಳೂರು ಪಶು ಹಾಗೂ ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ತರಬೇತಿ ಕೇಂದ್ರ ಬೆಳಗಾವಿ. ಈ ಕೇಂದ್ರದಲ್ಲಿ ಕುರಿ ಮತ್ತು ಆಡು ಕೋಳಿ ಹಂದಿ ಸಾಕಾಣಿಕೆ ತರಬೇತಿಯನ್ನ ನೀಡಲಾಗಿತ್ತು. 5 ಆಗಸ್ಟ್ 2026 ರಿಂದ 6 ಆಗಸ್ಟ್ 2016 ವರೆಗೆ ತರಬೇತಿಯನ್ನ ನೀಡಲಾಗಿತ್ತು. ಮುಖ್ಯ ಪಶು ವೈದ್ಯಾಧಿಕಾರಿಗಳು ಆಡಳಿತ ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ತರಬೇತಿ ಕೇಂದ್ರ ಬೆಳಗಾವಿ. ವರದಿಗಾರರು ವಿಜಯ ಶಕ್ತಿ ನ್ಯೂಸ್. ಡಾಕ್ಟರ್ ರಾಜು ಮೋರೆ, ಬೆಳಗಾವಿ. ಟ್ರೈನಿಂಗ್ ಬಗ್ಗೆ ತಮ್ಮ ಅಭಿಪ್ರಾಯ ಹೇಳಿಕೆ ರೈತ ನಾವು ವೈಜ್ಞಾನಿಕವಾಗಿ ತರಬೇತಿ ಕೊಡ್ತೀವಿ. ಕೋಳಿ ಸಾಕಾಣಿಕೆ ತರಬೇತಿ ಕೊಡ್ತೀವಿ. ನಮ್ಮ ತರಬೇತಿ 2 ದಿವಸ ಇರ್ತೈತಿ. 2 ಡೇಸ್ ತರಬೇತಿ ಇರ್ತೈತಿ. ಎಲ್ಲ ರೈತರಿಗೆ ಯಾವುದೇ ಕೋಳಿ ಸಾಕಾಣಿಕೆ ಯಾರು ಇಂಟ್ರೆಸ್ಟ್ ಇರೋದು ಅಂತ ರೈತರಿಗೆ ನಾವು ಉಚಿತವಾಗಿ ನಾವು 2 ದಿವಸ ತರಬೇತಿಯನ್ನು ಕೊಡ್ತೀವಿ. ತರಬೇತಿಯಲ್ಲಿ ನಾವು ಆಲ್ಮೋಸ್ಟ್ ಅವ್ರಿಗೆ ಸಾಕಾಣಿಕೆ ಮಾಡ್ಬೇಕಾದ್ರೆ ಯಾವ ತೊಂದರೆ ಆಗ್ತಾವೆ, ಅದರಿಂದ ರೋಗ ಇರ್ಬೋದು, ಆ ಥರ ನಾವು ಯಾವ ಥರ ತೊಂದರೆ ಆಗಬಾರ್ದು ಅಂತ ಫುಲ್ ಪ್ಲೇಚರ್ ಮಾಡಿ ಅವ್ರನ್ನ ತರಬೇತಿಯಲ್ಲಿ ನುರಿತವಾಗಿ ಮಾಡಿ ನಾವು ಕಳಿಸ್ಕೊಡ್ತೀವಿ. ಸರ್, ಇನ್ನೊಂದು ವಿಷಯ ಸರ್, ಈಗ ಇವರೆಲ್ಲರೂ ಸ್ವಲ್ಪ ತಮ್ಮ ಕಡೆ ಟ್ರೈನಿಂಗ್ ಬಂದಾರ ಸರ್. ಈಗ ಅದ್ರ ತಾವು ಸರ್ಟಿಫಿಕೇಟ್ ಕೊಡ್ತಾರೆ ಸರ್. ಈಗ ಬ್ಯಾಂಕಿನಾಗ ಹೋದ್ರೆ ಎಲ್ಲರೂ ಬಂದಿದ್ದು ಸಿವಿಲ್ ಕರೆಕ್ಟ್ ಇಲ್ಲ ಸರ್. ಈ ಬ್ಯಾಂಕ್ನಾಗ ಲೋನ್ ಕೊಡಂಗಿಲ್ಲ. ಅದಕ್ಕೆ ಏನು ಅಭಿಪ್ರಾಯ, ತಮ್ಮ ಅಭಿಪ್ರಾಯ ಹೇಳ್ತೀವಿ? ಬ್ಯಾಂಕ್ನಲ್ಲಿ ಲೋನ್ ಕೊಡೋದು ಸರ್ಕಾರ ಪ್ರೊಸೀಜರ್ ಸಿಬಿಲ್ ಸ್ಕೋರ್ ಚೆನ್ನಾಗಿರ್ಬೇಕಂತಾರೆ. ಸ್ಕೋರ್ ಇತ್ತಂದ್ರೆ ಲೋನ್ ಕೊಡ್ತಾರೆ. ಯಾವುದೇ ಥರವಂತ ಲೋನ್ ರಿಜೆಕ್ಟ್ ಮಾಡುವಂತ ಇದು. ಇವ್ರು ಸಿಬಿಲ್ ಸ್ಕೋರ್ ಯಾಕೆ ಕಡಿಮೆ ಆಗ್ತಾರೆ? ಲೋನ್ ಅವ್ರು ತಗೋತಿರ್ತಾರೆ, ರೀಪೇಮೆಂಟ್ ಮಾಡಂಗಿಲ್ಲ, ವಾಪಸ್ ಕಟ್ಟಂಗಿಲ್ಲ. ಇಂಥದಕ್ಕೆ ಸಿಬಿಲ್ ಸ್ಕೋರ್ ಕಡಿಮೆ ಆಗ್ತದೆ. ಆ ಸಿಬಿಲ್ ಸ್ಕೋರ್ ಚೆನ್ನಾಗಿದ್ದವ್ರು ಎಲ್ಲರೂ ಲೋನ್ ಕೊಡ್ತಾರೆ. ಯಾಕಂದ್ರೆ ನಾವು ಲೀಡ್ ಬ್ಯಾಂಕ್ ಮ್ಯಾನೇಜರ್ ಸಹಿತ ನಮ್ಮ ತರಬೇತಿಗೆ ಬಂದಿರ್ತಾರೆ. ಬಂದು ಅವರು ಸಹಿತ ಹೇಳ್ತಿರ್ತಾರೆ ಯಾವ ಸ್ಕೀಮ್ ಅದಾವು, ಏನು ಆ ಸ್ಕೀಮ್ ಮಾಡ್ಬೇಕಾದ್ರೆ ಅವ್ರಿಗೆ ಏನೇನು ಡಾಕ್ಯುಮೆಂಟ್ ಬೇಕಲ್ಲ ಡಿಟೇಲ್ ಇನ್ಫಾರ್ಮೇಷನ್ ಕೊಟ್ಟಿರ್ತೀವಿ ಅವ್ರಿಗೆ. ಅದೇ ಥರ ನಾವು ಸಹಿತ ತರಬೇತಿಗೆ ಯಾರು ಬಂದಿರ್ತಾರೋ ಅವ್ರಿಗೆ ನಾವು ಮಾಹಿತಿಯನ್ನು ಕಂಪ್ಲೀಟ್ ಮಾಹಿತಿಯನ್ನು ಒದಗಿಸ್ತೀವಿ. ಮತ್ತೆ ಹಳ್ಳಿ ಮುಗ್ಧ ಜನ ಸರ್, ಇವ್ರಿಗೆ ಲೋನ್ ಮಹಿಳಾ ಸಂಘದವ್ರು ಲೋನ್ ತಗೋತಾರೆ ಸರ್. ಇವ್ರಿಗೆ ಸಿವಿಲ್ ಅಂದ್ರೆ ಏನು ಗೊತ್ತಿಲ್ಲ ಪಾಪ ಸರ್ ಇವ್ರಿಗೆ. ಅಲ್ಲ, ನೀವು ಬ್ಯಾಂಕಲ್ಲಿ ಹೋದ ತಕ್ಷಣ ಲೋನ್ ಅಪ್ಲಿಕೇಶನ್ ಹಾಕಿದ ಮೇಲೆ ಅವರು ನಿಮ್ಮ ಬ್ಯಾಂಕ್ನಾಗ ಹೇಳ್ತಾರೆ, ನಿಮ್ಗೆ ಕರೆಸಿ ಹೇಳ್ಬೋದು, ಅಥವಾ ನಿಮಗೆ ಅಪ್ಲಿಕೇಶನ್ ರಿಜೆಕ್ಟ್ ಆಗೋದು ಗೊತ್ತಾಗುತ್ತೆ. ಯಾಕೆ ರಿಜೆಕ್ಟ್ ಆಗ್ತದೆ, ನಿಮ್ಮ ಸಿಬಿಲ್ ಸ್ಕೋರ್ ಚೆನ್ನಾಗಿಲ್ಲ ಅಥವಾ ನಿಮ್ದು ಏನೋ ಕಾರಣಕ್ಕೆ ರಿಜೆಕ್ಟ್ ಮಾಡ್ತಿರ್ತಾರೆ, ಅವ್ರನ್ನ ನೋಡ್ಬೋದು. ಇಲ್ಲ ನಮಗೆ ಸಿಬಿಲ್ ಸ್ಕೋರ್ ನಾವು ಬೇಕಾದ್ರೆ ಬ್ಯಾಂಕಿಗೆ ಹೋಗ್ಬೋದು. ಇಲ್ಲ ಯಾಕೆ ಬ್ಯಾಂಕ್ ಯಾಕಂದ್ರೆ ನಾವು ಸಿಬಿಲ್ ಸ್ಕೋರ್ ನಾವು ಚೆಕ್ ಮಾಡ್ತೀವಿ. ಆಮೇಲೆ ನಾವು ಚೆಕ್ ಮಾಡಿ ಅಂದ್ರೆ ಎಲಿಜಿಬಲ್ ಇದ್ರೆ ಅಪ್ಲಿಕೇಶನ್ ಹಾಕಕ್ಕೆ ಬಾಗುತ್ತೆ. ಅಂದ್ರೆ ಬ್ಯಾಂಕ್ನ ತಾವು ಏನಾರ ಹೇಳ್ಬೋದು, ಹೇಳಿಕಾರ ಸಿವಿಲ್ ಐತಿ ಅವ್ರದ್ದು ಹೆಂಗೈತಿ ಮತ್ತೆ ಟ್ರೈನಿಂಗ್ ತೊಗೊಂಡ್ರೆ ತಾವು ಹೇಳ್ಬೋದೇನು ಸರ್? ಅಲ್ಲ, ಅವ್ರು ಬ್ಯಾಂಕ್ನಾಗ ಹೋದ ತಕ್ಷಣ ಸರ್ಟಿಫಿಕೇಟ್ ಮುಖ್ಯ ಕೇಳ್ತಾರೆ. ಅವರು ತರಬೇತಿ ಪಡೆದಂಥ ಸರ್ಟಿಫಿಕೇಟ್ ಅನ್ನು ಕೊಡಲಿ. ಸರ್ಟಿಫಿಕೇಟ್ ಇದ್ರೆ ನಿಮ್ಗೆ ನಾವು ಲೋನ್ ಕೊಡ್ತೀವಿ ಅಂತ ಎಷ್ಟೋ ಜನ ಅಪ್ಲಿಕೇಶನ್ ಹಾಕಿದವರು ತರಬೇತಿ ಸರ್ಟಿಫಿಕೇಟ್ ತಗೊಂಡು ಕಳಿಸ್ಕೊಡ್ತಾರೆ. ಅವರು ಅವಾಗ ಇವ್ರು ಲೋನ್ ತೊಗೋಬೇಕಾದ್ರೆ ಪ್ರಮಾಣ ಪತ್ರ ಇತ್ತಂದ್ರೆ ಕೊಡ್ತಾರೆ. ನಾವು ಹೇಳುವಂಥ ಅವಶ್ಯಕತೆ ಬರೋದಿಲ್ಲ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್.